ಶಾಲಾ ಬಸ್ ಹರಿದು 3 ವರ್ಷದ ಮಗು ಸಾವನ್ನಪ್ಪಿದೆ. ಆನೇಕಲ್ ಹೊರವಲಯದ ಡೆಂಕಿನಕೋಟೆ ಬಳಿ ಈ ಘಟನೆ ನಡೆದಿರೋದು. ನೋಡಿ, ಸ್ಕೂಲ್ ಬಸ್ಗಳು ಎಷ್ಟೋ ಸರಿ ತುಂಬಾ ರ್ಯಾಶ್ ಡ್ರೈವ್ ಮಾಡ್ತಾ ಇರ್ತಾರೆ, ಸಿಗ್ನಲ್ ಜಂಪ್ ಮಾಡಿಬಿಡ್ತಾರೆ, ಇನ್ನೇನೋ ಅನಾಹುತ ಆಗುತ್ತೆ. ಈಗ 3 ವರ್ಷದ ಮಗು ಸತ್ತೋಗಿದೆ. ಪಂಚಪಲ್ಲಿ ಎಂಬಲ್ಲಿ ಶಾಲಾ ಬಸ್ ಹರಿದು ಈ ದುರಂತ ನಡೆದಿದೆ. ಅಕ್ಕರನ್ನ ಕರ್ಕೊಂಡು ಬರೋದಕ್ಕೆ ಶಾಲಾ ಬಸ್ ಬಳಿ ಮಗು ಹೋಗಿತ್ತು. ಈ ವೇಳೆ ಬಸ್ ಚಾಲಕನ ಅಜಾಗರೂಕತೆಯಿಂದ ಅವಘಡ ನಡೆದಿದೆ. ಡೆಂಕನಕೋಟೆ ಚೆಕ್ ಪೋಸ್ಟ್ ಬಳಿ ಸ್ಥಳೀಯರು ಪ್ರತಿಭಟನೆ ನಡೆಸಿದ್ರು. ಮಗುವಿನ ಶವವಿಟ್ಟು ಸ್ಥಳೀಯರು ಪ್ರತಿಭಟನೆಯನ್ನ ನಡೆಸಿದ್ರು. ನಮ್ಮ ಆನೇಕಲ್ ಪ್ರತಿನಿಧಿ ರಾಘವೇಂದ್ರ ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಗುಡ್ ಮಾರ್ನಿಂಗ್ ರಾಘವೇಂದ್ರ. ಆನೇಕಲ್ ಹೊರವಲಯದ ಡೆಂಕನಕೋಟೆ ಹತ್ರ ಶಾಲಾ ಬಸ್ ಹರಿದು 3 ವರ್ಷದ ಮಗು ಸಾವನ್ನಪ್ಪಿದೆ. ಯಾವಾಗ ಈ ಘಟನೆ ಸಂಭವಿಸಿತು? ಸದ್ಯ ಮಗುವಿನ ತಂದೆ ತಾಯಿ ಏನ್ ಹೇಳ್ತಾ ಇದ್ದಾರೆ? ಸಿಂಧೂರ, ಈ ಒಂದು ಘಟನೆ ನಡೆದಿರುವಂತದ್ದು ಡೆಂಕನಿ ಕೋಟೆ ಸಮೀಪದ ಪಂಚಪಲ್ಲಿ ಅಂತ ಒಂದು ಊರಿನ ಬಳಿ ಆಗಿರುವಂತದ್ದು. ನಿನ್ನೆ ಆ ಮಗು ಅವರ ಅಕ್ಕನನ್ನ ವೇಲಂಕಣಿ ಶಾಲೆಯ ಬಸ್ ನಿಂದ ಕರೆದುಕೊಂಡು ಬರೋದಕ್ಕೆ ಅಂತೇಳಿ ಮನೆಯಿಂದ ಹೊರಗಡೆ ಬರುತ್ತೆ. ಹೊರಗಡೆ ಬಂದಾಗ ಆ ಒಂದು ಚಾಲಕನ ಅಜಾಗರೂಕತೆಯಿಂದ ಆ ಒಂದು ಮಗು ವಾಹನಕ್ಕೆ ಸಿಲುಕಿ ಸತ್ತು ಹೋಗುವಂತದ್ದು. ಇದರಿಂದಾಗಿ ಸ್ಥಳೀಯರು ಸಾಕಷ್ಟು ಆಕ್ರೋಶವನ್ನ ಹೊರ ಹಾಕಿದ್ದಾರೆ. ಬಹಳ ಜೊತೆಗೆ ಡೆಂಕನಿ ಕೋಟೆ ಚೆಕ್ ಪೋಸ್ಟ್ ಬಳಿ ಮಗುವಿನ ಮೃತದೇಹವನ್ನ ಇಟ್ಟು ಅಲ್ಲಿ ಪ್ರತಿಭಟನೆಯನ್ನ ಕೂಡ ಮಾಡಿರುವಂತದ್ದು. ನಿನ್ನೆ ರಾತ್ರಿ ಸುಮಾರು 10-11 ಗಂಟೆವರೆಗೂ ಕೂಡ ಅವರು ಸ್ಥಳೀಯರು ಅಲ್ಲಿ ಪ್ರತಿಭಟನೆಯನ್ನ ಕೂಡ ಮಾಡಿದ್ದಾರೆ. ಜೊತೆಗೆ ಅಲ್ಲಿನ ಒಂದು ಸ್ಥಳೀಯ ಪೊಲೀಸರು ಯಾರೇ ಬಂದ್ರು ಕೂಡ ಅವರ ಮಾತನ್ನ ಕೂಡ ಅವರು ಕೇಳಿಲ್ಲ. ಯಾಕಂದ್ರೆ ಚಾಲಕ ಅಷ್ಟು ಅಜಾಗರೂಕತೆಯಿಂದ ವಾಹನವನ್ನ ಚಲಾಯಿಸಿ ಈ ಒಂದು ಘಟನೆಯನ್ನ ಮಾಡಿರುವಂತದ್ದು. ಸದ್ಯಕ್ಕೆ ಪೊಲೀಸರು ಅವ್ರನ್ನ ಸಮಾಧಾನ ಪಡಿಸಿ ಮಗುವಿನ ಮುಂದಿನ ಕಾರ್ಯಕ್ರಮಗಳನ್ನ ಮಾಡ್ಕೊಂಬನ್ನಿ ಅದಾದ ನಂತರ ನಾವು ಮಾತನಾಡೋಣ ಅಂತ ಹೇಳಿ ಅವ್ರನ್ನ ಸಮಾಧಾನ ಪಡಿಸಿ ಅಲ್ಲಿಂದ ಕಳಿಸಿರುವಂತದ್ದು. ಬಹಳ ಮುಖ್ಯವಾಗಿ ಇತ್ತೀಚೆಗೆ ಈ ರೀತಿ ಶಾಲಾ ಬಸ್ಗಳು ಕೇವಲ ತಮಿಳುನಾಡು ಮಾತ್ರವಲ್ಲ, ಆನೇಕಲ್ ಸುತ್ತಮುತ್ತಲೂ ಕೂಡ ಶಾಲಾ ಬಸ್ಗಳು ಚಾಲಕರು ಸಾಕಷ್ಟು ಅಜಾಗರೂಕತೆಯಿಂದ ಗಾಡಿಗಳನ್ನ ಓಡಿಸ್ತಾ ಇರುವಂತದ್ದು. ಈ ಬಗ್ಗೆ ಪೊಲೀಸರು ಕ್ರಮವನ್ನು ತೆಗೆದುಕೊಳ್ಳಬೇಕು ಅನ್ನೋದು ಅವರ ಒಂದು ಆಗ್ರಹ ಕೂಡ ಆಗಿರುವಂತದ್ದು. ಸಿಂಧೂರ. ಓಕೆ, ಥ್ಯಾಂಕ್ ಯು ರಾಘವೇಂದ್ರ, ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ.